ಯಾರಾದರೂ ನಿಮ್ಮನ್ನ ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಇವತ್ತು ನಾನು ಹೇಳೋ ಈ 7 ಸೈಕಲಾಜಿಕಲ್ ಸೈನ್ಸ್ ಸಹಾಯದಿಂದ ನೀವು ಅದನ್ನ ಹಿಂದೆ ಪತ್ತೆ ಹಚ್ಚಬಹುದು. ಸೈನ್ ನಂಬರ್ 1, ಪ್ರಾಕ್ಸಿಮಿಟಿ, ಡಿಸ್ಟೆನ್ಸ್. ಯಾವಾಗ ನೀವು ಒಂದು ಎನ್ವಿರಾನ್ಮೆಂಟ್ ಅಥವಾ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಯಾರ ಜೊತೆಯಾದರೂ ಇರ್ತೀರೋ ಆಗ ಅವರ ಮತ್ತು ನಿಮ್ಮ ನಡುವೆ ಇರೋ ಡಿಸ್ಟೆನ್ಸ್ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ಬಿಡುತ್ತೆ. 1960ರಲ್ಲಿ ಆಂಥ್ರೋಪಾಲಜಿಸ್ಟ್ ಎಡ್ವರ್ಡ್ ಹಾಲ್ ಅನ್ನೋರು ಇಬ್ಬರು ಜನರ ಕಮ್ಯುನಿಕೇಶನ್ ಮಧ್ಯೆ ಇರೋ ಈ ಸ್ಪೇಸ್ಗೆ ಪ್ರಾಕ್ಸಿಮಿಕ್ಸ್ ಅಂತ ಹೆಸರಿಟ್ಟಿದ್ರು. ಇದರಲ್ಲಿ ಅವರು 4 ಪ್ರಮುಖ ಝೋನ್ಗಳ ಬಗ್ಗೆ ಹೇಳಿದ್ದಾರೆ. ಮೊದಲನೇದು ಸೋಷಿಯಲ್ ಸ್ಪೇಸ್. ಇಲ್ಲಿ ಜನ ನಿಮ್ಮಿಂದ 3 ಮೀಟರ್ ಅರೌಂಡ್ 9 ಫೀಟ್ ದೂರ ಇರ್ತಾರೆ. ಇವರನ್ನ ನಾವು ಜಸ್ಟ್ ದೂರದಿಂದ ನೋಡಿ ಹಲೋ ಹಾಯ್ ಅಂತೀವಿ. ಎರಡನೇದು ಪರ್ಸನಲ್ ಸ್ಪೇಸ್. ಇಲ್ಲಿ ಜನ ನಿಮ್ಮಿಂದ 4 ಫೀಟ್ ದೂರ ಇರ್ತಾರೆ. ಇವ್ರ ಜೊತೆ ನಾವು ಹ್ಯಾಂಡ್ಶೇಕ್ ಮಾಡ್ತೀವಿ. ಮೂರನೇದು ಇಂಟಿಮೇಟ್ ಝೋನ್. ಇಲ್ಲಿ ಜನ ನಿಮ್ಮಿಂದ ಕೇವಲ 18 ಇಂಚ್ ದೂರ ಇರ್ತಾರೆ. ಇವರು ನಿಮ್ಮ ಲೈಫ್ನಲ್ಲಿ ತುಂಬಾ ಸ್ಪೆಷಲ್ ಆಗಿರೋರು. ಯಾವ ಪರ್ಸನ್ಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಅಥವಾ ಅಟ್ರಾಕ್ಷನ್ ಇರುತ್ತೋ, ಯಾರು ನಿಮ್ಮ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಬಿಲ್ಡ್ ಮಾಡ್ಬೇಕು ಅನ್ಕೊಳ್ತಾರೋ ಅವರು ಈ ಝೋನ್ ಬರ್ತಾರೆ. ಇಲ್ಲಿ ನೀವು ಜನರನ್ನ ಹಗ್ ಮಾಡ್ತೀರಾ, ಕ್ಲೋಸ್ ಆಗಿ ನಡೀತೀರಾ ಅಥವಾ ಕಿಸ್ ಮಾಡ್ತೀರಾ. ಹ್ಯೂಮನ್ ಸೈಕಾಲಜಿ ಪ್ರಕಾರ ಯಾರು ನಮ್ಮನ್ನ ಇಷ್ಟಪಡ್ತಾರೋ ಅವರು ನಮ್ಮ ಈ ಇಂಟಿಮೇಟ್ ಝೋನ್ ಒಳಗೆ ಬರಲು ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೋಟಿಸ್ ಮಾಡಿ, ಯಾರಾದರೂ ನಿಮ್ಮ ತುಂಬಾನೇ ಹತ್ತಿರ ಬರಲು ಸ್ಟಾರ್ಟ್ ಮಾಡಿದ್ರೆ, ಹಗ್ ಮಾಡಿದ್ರೆ, ಟಚ್ ಮಾಡಿದ್ರೆ ಅಥವಾ ನಿಮ್ಮ ಪಕ್ಕದಲ್ಲೇ ಕೂರಲು ಇಷ್ಟಪಟ್ರೆ, ಯಾವುದೇ ರೀತಿಯಲ್ಲಾದರೂ ನಿಮ್ಮಿಬ್ಬರ ನಡುವಿನ ಡಿಸ್ಟೆನ್ಸ್ ಕಮ್ಮಿ ಮಾಡಲು ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಪರ್ಸನ್ ನಿಮ್ಮನ್ನ ಲೈಕ್ ಮಾಡ್ತಿದ್ದಾರೆ. ಸೈನ್ ನಂಬರ್ 2, ದೇ ಮೇಕ್ ಎಫರ್ಟ್ಸ್ ಟು ಫೈಂಡ್ ಕಾನ್ವರ್ಸೇಷನ್ ಟಾಪಿಕ್ಸ್. ನಾವು ಯಾರನ್ನಾದರೂ ಇಷ್ಟಪಟ್ರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಕೊಳ್ತೀವಿ. ಅವ್ರ ಜೊತೆ ಎಷ್ಟೇ ಮಾತಾಡಿದ್ರೂ ನಮಗೆ ಕಮ್ಮಿ ಅನ್ಸುತ್ತೆ ಮತ್ತು ಆ ಮಾತುಗಳು ಯಾವತ್ತೂ ಮುಗಿಲೇಬಾರ್ದು ಅನ್ಕೊಳ್ತೀವಿ. ಅದಕ್ಕೆ ನಾವು ಹೊಸ ಟಾಪಿಕ್ಸ್ ಹುಡುಕಲು ಸ್ಟಾರ್ಟ್ ಮಾಡ್ತೀವಿ. ಒಂದು ಟಾಪಿಕ್ ಮುಗಿದ ತಕ್ಷಣ ಮತ್ತೊಂದು ಟಾಪಿಕ್ ಸ್ಟಾರ್ಟ್ ಮಾಡ್ತೀವಿ. ಸೈಕಾಲಜಿಕಲಿ ಇದು ಅಟ್ರಾಕ್ಷನ್ನ ಒಂದು ದೊಡ್ಡ ಸಿಗ್ನಲ್. ಜರ್ನಲ್ ಆಫ್ ನಾನ್ ವರ್ಬಲ್ ಬಿಹೇವಿಯರ್ನಲ್ಲಿ ಪಬ್ಲಿಷ್ ಆದ ಒಂದು ರಿಸರ್ಚ್ ಪ್ರಕಾರ ಯಾರಾದರೂ ನಿಮ್ಮನ್ನ ಇಷ್ಟಪಡ್ತಿದ್ರೆ ಅವ್ರು ನಿಮ್ಮ ಜೊತೆ ಕಾನ್ವರ್ಸೇಷನ್ ಎಂಡ್ ಆಗದಂತೆ ಪೂರ್ತಿ ಟ್ರೈ ಮಾಡ್ತಾರೆ. ಅದಕ್ಕೆ ಆ ಪರ್ಸನ್ ಹೊಸ ಟಾಪಿಕ್ಸ್ ತಂದು ಮಾತನ್ನ ಮುಂದುವರಿಸ್ತಾ ಇರ್ತಾರೆ. ಇದನ್ನ ಟೆಸ್ಟ್ ಮಾಡಲು ನೀವು ಯಾರ ಜೊತೆ ಆದರೂ ಮಾತನಾಡುವಾಗ ಒಂದು ಟಾಪಿಕ್ ಮುಗಿದ ತಕ್ಷಣ ಜಸ್ಟ್ ಸೈಲೆಂಟ್ ಆಗ್ಬಿಡಿ. ಆ ಕಾನ್ವರ್ಸೇಷನ್ ಮಧ್ಯೆ ಒಂದು ಸೈಲೆನ್ಸ್ ತನ್ನಿ. ಆಮೇಲೆ ನೋಡಿ, ಎದುರುಗಡೆ ಇರೋರು ನಿಮ್ಮ ಜೊತೆ ಮಾತನಾಡಲು ಯಾವುದಾದ್ರೂ ಹೊಸ ಟಾಪಿಕ್ ಅಥವಾ ಬೇರೆ ವಿಷಯ ಸ್ಟಾರ್ಟ್ ಮಾಡ್ತಾರಾ ಇಲ್ವಾ ಅಂತ. ಸೈನ್ ನಂಬರ್ 3, ಡುಚೇನ್ ಸ್ಮೈಲ್, ರಿಯಲ್ ಸ್ಮೈಲ್. ಒಂದು ವೇಳೆ ಯಾರನ್ನಾದ್ರೂ ಇಂಪ್ರೆಸ್ ಮಾಡಲು ನಿಮ್ಮ ಹತ್ತಿರ ಕೇವಲ 90 ಸೆಕೆಂಡ್ಸ್ ಮಾತ್ರ ಇದ್ರೆ ನೀವು ಅವ್ರ ಹತ್ತಿರ ಏನ್ ಮಾತಾಡ್ತೀರಾ? ವೆಲ್, ಫ್ಯಾಕ್ಟ್ ಏನಂದ್ರೆ ನಿಮ್ಮ ಫಸ್ಟ್ ಇಂಪ್ರೆಷನ್ ನೀವು ಮಾತನಾಡೋದಕ್ಕಿಂತ ಮೊದಲೇ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಕಣ್ಣುಗಳು ಮತ್ತು ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳ್ಬಿಡುತ್ತವೆ. ಅದರಲ್ಲಿ ಮುಖ್ಯವಾದದ್ದು ಸ್ಮೈಲ್. ಎದುರುಗಡೆ ಇರೋ ಪರ್ಸನ್ನ ಸ್ಮೈಲ್ ನೋಡಿಯೇ ನೀವು ಕಂಡುಹಿಡಿಬಹುದು ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ. ಯಾಕಂದ್ರೆ ಸ್ಮೈಲ್ನಿಂದ ಅವ್ರ ಮೂಡ್ ಮತ್ತು ಇಮೋಷನ್ಸ್ ಗೊತ್ತಾಗ್ಬಿಡುತ್ತೆ. ಸ್ಮೈಲಲ್ಲಿ ತುಂಬಾ ಟೈಪ್ಸ್ ಇವೆ. ಒಬ್ಬ ಅನ್ನೋನ್ ಪರ್ಸನ್ ಕೊಡೋ ಸ್ಮೈಲ್ಗೂ ನಿಮ್ಮನ್ನು ಇಷ್ಟಪಡೋರು ಕೊಡೋ ಸ್ಮೈಲ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಜನ ನಾರ್ಮಲ್ ಆಗಿ ಸಿಕ್ಕಾಗ ಫಾರ್ಮ್ಯಾಲಿಟಿಗೆ ನಗುತ್ತಾರೆ. ಅದನ್ನ ನಾನ್ ಡುಶೆನ್ ಸ್ಮೈಲ್ ಅಂತಾರೆ. ಅಲ್ಲಿ ಜಸ್ಟ್ ತುಟಿಗಳು ಮಾತ್ರ ವೈಡ್ ಆಗ್ತವೆ. ಆದ್ರೆ ಯಾರು ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡ್ತಾರೋ ಅವರು ಮೋಸ್ಟ್ ನ್ಯಾಚುರಲ್ ಸ್ಮೈಲ್ ತೋರಿಸ್ತಾರೆ. ಅದನ್ನೇ ಡುಶೆನ್ ಸ್ಮೈಲ್ ಅನ್ನೋದು. ಈ ಸ್ಮೈಲ್ ಬರೀ ತುಟಿಗಳಲ್ಲಷ್ಟೇ ಅಲ್ಲ, ಅವರ ಕಣ್ಣುಗಳಲ್ಲೂ ಕಾಣಿಸುತ್ತೆ. ರೊನಾಲ್ಡ್ ಇ ರಿಕಿಯೋ ಒಂದು ಆರ್ಟಿಕಲ್ ಅಲ್ಲಿ ಬರೀತಾರೆ, ಯಾರಾದ್ರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿದ್ರೆ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಸ್ಮೈಲ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಆ ಸ್ಮೈಲ್ ಅನ್ನು ಹಾಗೆ ಹೋಲ್ಡ್ ಮಾಡಿ ಇಡ್ತಾರೆ. ಸ್ಮೈಲ್ ಮಾಡುವಾಗ ಅವರ ಚೀಕ್ಸ್ ಸ್ಟ್ರೆಚ್ ಆಗಿ ಕಣ್ಣುಗಳ ಪಕ್ಕದಲ್ಲಿ ಸಣ್ಣದಾಗಿ ರಿಂಕಲ್ಸ್ ಮೂಡಿದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ. ಸೈನ್ ನಂಬರ್ 4, ದೇ ಆರ್ ನರ್ವಸ್ ಅರೌಂಡ್ ಯು. ನೀವು ಮೂವೀಸ್ನಲ್ಲಿ ನೋಡಿರ್ತೀರಾ, ಹೀರೋ ತಾನು ಪ್ರೀತಿಸೋ ಹುಡುಗಿ ಹತ್ತಿರ ಮಾತನಾಡಲು ಹೋದಾಗ ಆಟೋಮ್ಯಾಟಿಕಲಿ ತಡಬಡಾಯಿಸ್ತಾನೆ. ಅವನ ವಾಯ್ಸ್ ಟೋನ್ ಚೇಂಜ್ ಆಗುತ್ತೆ, ಅವನ ಬಿಹೇವಿಯರ್ ಬದಲಾಗುತ್ತೆ. ಇದೇ ಸೇಮ್ ವಿಷಯ ಹುಡುಗಿಯರಿಗೂ ಆಗುತ್ತೆ. ಅವ್ರು ನರ್ವಸ್ ಆಗ್ತಾರೆ. ಜರ್ನಲ್ ಆಫ್ ಎವಲ್ಯೂಷನ್ ಅಂಡ್ ಹ್ಯೂಮನ್ ಬಿಹೇವಿಯರ್ನಲ್ಲಿ ಪಬ್ಲಿಷ್ ಆದ ಒಂದು ಸ್ಟಡಿ ಪ್ರಕಾರ ಹುಡುಗರು ತಮಗೆ ಅಟ್ರಾಕ್ಟಿವ್ ಅನಿಸುವ ಹುಡುಗಿ ಜೊತೆ ಮಾತನಾಡುವಾಗ ಅನ್ಕಾನ್ಶಿಯಸ್ ಆಗಿ ತಮ್ಮ ವಾಯ್ಸ್ ಪಿಚ್ ಅನ್ನು ಲೋ ಮಾಡ್ಕೊಳ್ತಾರೆ. ಯಾಕಂದ್ರೆ ಗಂಭೀರವಾದ ಧ್ವನಿ ಡಾಮಿನೆನ್ಸ್ ಮತ್ತು ಆಲ್ಫಾ ಕಾನ್ಫಿಡೆನ್ಸ್ ಅನ್ನು ತೋರಿಸುತ್ತದೆ. ಅದಕ್ಕೆ ಅವರು ಹುಡುಗಿಯನ್ನ ಇಂಪ್ರೆಸ್ ಮಾಡಲು ನಿಧಾನವಾಗಿ ಮತ್ತು ಕಮ್ಮಿ ವಾಯ್ಸ್ ನಲ್ಲಿ ಮಾತನಾಡ್ತಾರೆ. ಇದರ ಜೊತೆಗೆ 2020ರ ಒಂದು ರಿಸರ್ಚ್ ಪ್ರಕಾರ ಎಂಗ್ಸೈಟಿ ಮತ್ತು ಅಟ್ರಾಕ್ಷನ್ ಫೀಲಿಂಗ್ ಮಧ್ಯೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಇದೇ ರೀಸನ್ ಯಾರಿಗಾದ್ರೂ ನಾವು ಇಷ್ಟಪಡುವವರ ಮುಂದೆ ಹೋದಾಗ ನರ್ವಸ್ ಆಗ್ತೀವಿ, ಬ್ಲಶ್ ಮಾಡ್ತೀವಿ ಅಥವಾ ಬೆವತ್ ಹೋಗ್ತೀವಿ. ಇದರಲ್ಲಿ ಬ್ಲಶಿಂಗ್ ಅಂದ್ರೆ ನಾಚಿಕೆ ಪಡುವುದು ನರ್ವಸ್ನೆಸ್ ನ ಮೋಸ್ಟ್ ಕಾಮನ್ ಸೈನ್. ಸೈನ್ಸ್ ಪ್ರಕಾರ ಯಾವಾಗ ನಮ್ಮ ಎಮೋಷನಲ್ ಟ್ರಿಗರ್ ಆಕ್ಟಿವೇಟ್ ಆಗುತ್ತೋ ಆಗ ಬಾಡಿಯಲ್ಲಿ ಆಡ್ರಿನಾಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ನಮ್ಮನ್ನ ಟ್ರಿಗರ್ ಮಾಡಿ ಫೇಸ್ಗೆ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಆಗ ನಾವು ಆಟೋಮ್ಯಾಟಿಕ್ಲಿ ಬ್ಲಶ್ ಮಾಡ್ತೀವಿ ಅಥವಾ ನರ್ವಸ್ ಆಗ್ತೀವಿ. ಸೊ ಯಾರಾದರೂ ನಿಮ್ಮ ಮುಂದೆ ಬಂದ ತಕ್ಷಣ ಅವರ ಟೋನ್ ಚೇಂಜ್ ಆದ್ರೆ ಅಥವಾ ನರ್ವಸ್ ಆದ್ರೆ ನಿಮ್ಮ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಬಿದ್ದಿದೆ ಅಂತ ಅರ್ಥ. ಸೈನ್ ನಂಬರ್ 5, ದೇ ಆರ್ ಕ್ಯೂರಿಯಸ್ ಅಬೌಟ್ ಯು. ನಮ್ಮ ಲೈಫ್ನಲ್ಲಿ ನಾವು ಎಷ್ಟೋ ಜನರನ್ನ ಮೀಟ್ ಮಾಡ್ತೀವಿ, ಆದ್ರೆ ಎಲ್ರಿಗೂ ನಮ್ಮ ಬಗ್ಗೆ ತಿಳಿಬೇಕು ಅಂತ ಇರಲ್ಲ. ಯಾರಿಗೂ ಅಷ್ಟಾಗಿ ಫರಕ್ ಬೀಳಲ್ಲ.
ಆದರೆ ಯಾರು ನಿಮ್ಮನ್ನ ಇಷ್ಟಪಡಲು ಸ್ಟಾರ್ಟ್ ಮಾಡ್ತಾರೋ ಅವರು ನಿಮ್ಮ ಬಗ್ಗೆ ಇನ್ನೂ ಜಾಸ್ತಿ ತಿಳಿದುಕೊಳ್ಳಲು ಇಷ್ಟಪಡ್ತಾರೆ. ನಮ್ಮ ಬ್ರೈನ್ ಯಾವುದಾದ್ರೂ ವಿಷಯದಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾಗ ಅದರ ಬಗ್ಗೆ ಮ್ಯಾಕ್ಸಿಮಮ್ ನಾಲೆಜ್ ಕಲೆಕ್ಟ್ ಮಾಡಲು ಟ್ರೈ ಮಾಡುತ್ತೆ. ಒಂದು ವೇಳೆ ಅವರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವರು ಜಸ್ಟ್ ಸರ್ಫೇಸ್ ಲೆವೆಲ್ ನಾರ್ಮಲ್ ಮಾತುಕತೆ ಅಷ್ಟೇ ಮಾಡ್ತಾರೆ. ಯಾವುದೇ ಇಮೋಷನಲ್ ಕನೆಕ್ಷನ್ ಬಿಲ್ಡ್ ಮಾಡಲು ಟ್ರೈ ಮಾಡಲ್ಲ. ಅವರ ಪರ್ಸನಲ್ ಸ್ಟೋರಿ ಶೇರ್ ಮಾಡಲ್ಲ ಮತ್ತು ನಿಮ್ಮ ಲೈಫ್ ಬಗ್ಗೆಯೂ ಇಂಟ್ರೆಸ್ಟ್ ತೋರಿಸಲ್ಲ. ಅದೇ ಅವರು ನಿಮ್ಮನ್ನ ಲೈಕ್ ಮಾಡ್ತಿದ್ರೆ ನಿಮ್ಮ ಮಾತುಗಳನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ, ಅದಕ್ಕೆ ರಿಲೇಟೆಡ್ ಕ್ವೆಶ್ಚನ್ಸ್ ಕೇಳ್ತಾರೆ, ನಿಮ್ಮನ್ನ ಇನ್ನೂ ಜಾಸ್ತಿ ಮಾತನಾಡಲು ಎನ್ಕರೇಜ್ ಮಾಡ್ತಾರೆ, ತಮ್ಮ ಪರ್ಸನಲ್ ಸ್ಟೋರೀಸ್ ಕೂಡ ಶೇರ್ ಮಾಡಿ ಒಂದು ಇಮೋಷನಲ್ ಬಾಂಡ್ ಕ್ರಿಯೇಟ್ ಮಾಡ್ತಾರೆ. ಸೊ ಯಾರು ನಿಮ್ಮ ಬಗ್ಗೆ ಜಾಸ್ತಿ ಕ್ವೆಶ್ಚನ್ಸ್ ಕೇಳ್ತಾರೋ, ಲೈಕ್ ನಿಮ್ಮ ಇಷ್ಟ ಕಷ್ಟ, ಹಾಬೀಸ್, ವೀಕೆಂಡ್ ಪ್ಲಾನ್ಸ್, ಅವರು ನಿಮ್ಮಲ್ಲಿ ಕ್ಯೂರಿಯಸ್ ಆಗಿದ್ದಾರೆ ಅಂತ ಅರ್ಥ. ಸೈನ್ ನಂಬರ್ ಆರ್, ದೇ ಕಾಂಪ್ಲಿಮೆಂಟ್ ಯು ಮೋರ್. ನಮಗೆ ಯಾರಾದರೂ ಇಷ್ಟ ಆದಾಗ ನಾವು ಡೈರೆಕ್ಟ್ ಆಗಿ ಐ ಲೈಕ್ ಯು ಎಂದು ಹೇಳದೇ ಇದ್ರೂ ಅವರಲ್ಲಿ ನಮಗೆ ಇಷ್ಟ ಆಗುವ ವಿಷಯಗಳನ್ನ ಡೈರೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಮಾಡ್ತೀವಿ. ಯಾರಾದರೂ ನಿಮ್ಮನ್ನ ಇಷ್ಟಪಡ್ತಿದ್ರೆ ಅವರಿಗೆ ನೀವು ನಾರ್ಮಲ್ ಆಗಿ ಧರಿಸಿದ ಬಟ್ಟೆಯೂ ಇಷ್ಟ ಆಗುತ್ತೆ, ನಿಮ್ಮ ಮಾತುಗಳು ಫನ್ನಿ ಅನ್ಸುತ್ತೆ, ನಿಮ್ಮ ಕಣ್ಣುಗಳು, ನಿಮ್ಮ ಕೂದಲು ಅಥವಾ ನಿಮ್ಮ ಕೆಲಸ ಪ್ರತಿಯೊಂದೂ ಇಷ್ಟ ಆಗುತ್ತೆ. ಜನರಲ್ ಆಗಿ ಜನ ನಿಮ್ಗಿಂತ ಕಾಂಪ್ಲಿಮೆಂಟ್ಸ್ ಕೊಡಲು ಸ್ಟಾರ್ಟ್ ಮಾಡ್ತಾರೆ, ಅದನ್ನು ನೀವು ಲೈಫ್ನಲ್ಲಿ ಮೊದಲು ಕೇಳಿರೋದಿಲ್ಲ. ಬಹುಶಃ ನಿಮಗೆ ನಿಮ್ಮ ಹೇರ್ ಸ್ಟೈಲ್ ಅಷ್ಟಾಗಿ ಇಷ್ಟ ಇರಲ್ಲ, ಆದರೆ ಆ ಪರ್ಸನ್ ನಿಮ್ಮ ಆ ಸಣ್ಣ ಸಣ್ಣ ವಿಷಯಗಳನ್ನು ಹೊಗಳುತ್ತಿದ್ದರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮನ್ನ ಲೈಕ್ ಮಾಡ್ತಿದ್ದಾರೆ. ಯೂನಿವರ್ಸಿಟಿ ಆಫ್ ಕಾನ್ಸಾಸ್ನ ಒಂದು ರಿಸರ್ಚ್ ಪ್ರಕಾರ ಯಾರು ನಿಮ್ಮನ್ನು ಲೈಕ್ ಮಾಡ್ತಾರೋ ಅವರು ಬರೀ ಜೆನ್ಯೂನ್ ಕಾಂಪ್ಲಿಮೆಂಟ್ಸ್ ಅಷ್ಟೇ ಕೊಡಲ್ಲ, ಬದಲಾಗಿ ಕಾಂಪ್ಲಿಮೆಂಟ್ ಕೊಡಲು ಹೊಸ ಹೊಸ ದಾರಿಗಳನ್ನು ಹುಡುಕ್ತಾರೆ ಮತ್ತು ಅವರು ನಿಮ್ಮಲ್ಲಿ ಯಾವತ್ತೂ ತಪ್ಪುಗಳನ್ನು ಹುಡುಕಲ್ಲ. ಒಂದು ವೇಳೆ ನಿಮ್ಮ ನಡವಳಿಕೆ ತಪ್ಪಾಗಿದ್ದರೂ ನಿಮಗೆ ಬೇಜಾರಾಗದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಇದು ಅಟ್ರಾಕ್ಷನ್ನ ಒಂದು ಬೆಸ್ಟ್ ಸೈನ್. ಸೈನ್ ನಂಬರ್ 7, ದೇ ಆಲ್ವೇಸ್ ಫೈಂಡ್ ದ ಟೈಮ್ ಟು ಸಿ ಯು. ಬಾಸ್, ಈ ಮೇಲಿನ ಎಲ್ಲ ಸೈನ್ಸ್ ಇದ್ದು ಯಾರಾದರೂ ನಿಮಗೆ ತಮ್ಮ ಟೈಮ್ ಕೊಡ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ನಿಮ್ಮ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಅವರು ಜಸ್ಟ್ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಇದ್ದಾರೆ ಅಂತ. ಜನ ಯಾವಾಗ ಸಾರಿ ನಾನು ಬ್ಯುಸಿ ಇದ್ದೆ, ನನ್ನ ಹತ್ರ ಟೈಮ್ ಇಲ್ಲ, ತುಂಬಾ ಕೆಲಸ ಇದೆ ಅಂತಾರೋ ಆಗ ಅವ್ರ ಮಾತನ್ನ ನಂಬಿಬಿಡಿ. ಯಾಕಂದ್ರೆ ಅವರು ತಮಗೆ ಇಂಪಾರ್ಟೆಂಟ್ ಇರೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಆ ಕೆಲಸ ನಿಮಗಿಂತ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ನಾವೆಲ್ಲರೂ ಲೈಫ್ನಲ್ಲಿ ನಮಗೆ ಯಾವುದು ವ್ಯಾಲ್ಯೂಬಲ್ ಅನ್ಸುತ್ತೋ ಅದಕ್ಕೆ ಮಾತ್ರ ಟೈಮ್ ಕೊಡ್ತೀವಿ. ನಮಗೆ ಇಂಪಾರ್ಟೆಂಟ್ ಇರೋರ ವಿಷಯದಲ್ಲಿ ನಾವು ಯಾವತ್ತೂ ಬ್ಯುಸಿ ಆಗಿರಲು ಸಾಧ್ಯವೇ ಇಲ್ಲ, ಹೇಗೆಲ್ಲಾದರೂ ಟೈಮ್ ಮಾಡ್ಕೊಳ್ತೀವಿ. ಅದಕ್ಕೆ ಯಾರು ನಿಮ್ಮನ್ನ ಇಷ್ಟಪಡ್ತಾರೋ, ಯಾರಿಗೆ ನಿಮ್ಮ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೋ ಅವರು ಎಷ್ಟೇ ಬ್ಯುಸಿ ಇದ್ರೂ ತಮ್ಮ ಕೆಲಸ ಮುಗಿದ ತಕ್ಷಣ ತಾವಾಗಿಯೇ ಎಫರ್ಟ್ ಹಾಕಿ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಯಾರನ್ನಾದ್ರೂ ಮೀಟ್ ಮಾಡಲು ಕೇಳಿದಾಗ ಅವರು ಬ್ಯುಸಿ ಅಂತ ರಿಪ್ಲೈ ಮಾಡಿದ್ರೆ ಜಸ್ಟ್ ವೇಟ್ ಮಾಡಿ ನೋಡಿ, ಅವರು ನಿಮ್ಗಾಗಿ ಟೈಮ್ ತೆಗಿತಾರಾ ಇಲ್ವಾ ಅಂತ. ಒಂದು ವೇಳೆ ಹೌದು ಅಂದ್ರೆ ಅವರು ನಿಮ್ಮ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಮತ್ತು ನೀವು ಅವರಿಗೆ ತುಂಬಾನೇ ಸ್ಪೆಷಲ್ ಪರ್ಸನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ಇಂತಹ ಪವರ್ಫುಲ್ ವಿಡಿಯೋಸ್ ಮಿಸ್ ಆಗಲ್ಲ.